ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ನಂದೂಸ್ ಲೈಫ್ ಕನ್ನಡ. ಇದು 119ನೇ ದಿನದ ವ್ಲಾಗ್. ಬೆಳಗ್ಗೆ ಎದ್ದು ಗ್ಯಾಸ್ ಮೇಲೆಲ್ಲ ಸ್ವಲ್ಪ ಕ್ಲೀನ್ ಮಾಡೋದೆಲ್ಲ ಇತ್ತು, ಅದನ್ನೆಲ್ಲ ಕ್ಲೀನ್ ಮಾಡಿ ಟೀ ಇಟ್ಬಿಟ್ಟು ಆಮೇಲೆ ಆಚೆ ಎಲ್ಲ ಕಸ ಗುಡಿಸೋದಕ್ಕೆ ಬಂದೆ. ಸೊ ಲೇಟ್ ಆಗೋಗಿತ್ತು, ಆಲ್ರೆಡಿ 6:30 ಆಗಿತ್ತು. ಮಗಳಿಗೆ ತಲೆಗೆ ಸ್ನಾನ ಮಾಡಬೇಕಾಗಿತ್ತು. ಯಜಮಾನ್ರಿಗೆ ಹೇಳಿದೆ ಮಾಡಿಸ್ಬಿಡಿ ಅಂತ, ಯಾಕಂದರೆ ಅವಳಿಗೆ ಲಾಸ್ಟ್ ವೀಕೆಲ್ಲ ಹುಷಾರಿಲ್ಲದೆ ಇರೋ ಕಾರಣ ತಲೆಗೆ ಅವಳಿಗೆ ಸ್ನಾನ ಆಗಿರಲಿಲ್ಲ. ಅವರಪ್ಪ ಆದರೆ ನೀಟಾಗಿ ಮಾಡಿಸ್ತಾರೆ ಅಂತ ಹೇಳಿ ಅವ್ರಿಗೆ ಹೇಳಿದೆ, ಅವರು ತಲೆಗೆ ಸ್ನಾನ ಮಾಡಿಸ್ತಾಯಿದ್ರು. ಸೊ ಇನ್ನು ಅಷ್ಟರೊಳಗಾಗಿ ನಾನು ಬಂದು ಆಚೆ ಎಲ್ಲ ಕಸ ಗುಡಿಸ್ಬಿಟ್ಟು ನೀರು ಹಾಕಿ ಕಿಟಕಿ ಇದೆಲ್ಲ ಓಪನ್ ಮಾಡಿ ಅಂಗಡಿನ ಏನು ಪುದೀನ ಕೊತ್ತಂಬರಿ ಎಲ್ಲ ತೊಗೊಂಬಂದಿರ್ತೀನಿ, ಅದನ್ನೆಲ್ಲ ತಂದಿಟ್ಬಿಡೋಣ. ಆಮೇಲೆ ಇನ್ನು ಮಿಕ್ಕಿದ್ದು ಎಲ್ಲ ಜೋಡಿಸ್ಕೊಳ್ಳೋಣ ಅಂತ ಹೇಳಿ ಒಂದೊಂದೇ ಕೆಲಸ ಸ್ಟಾರ್ಟ್ ಮಾಡಿದೆ. ಅವ್ರು ಬರೋಷ್ಟ್ರೊಳಗಾಗಿ ಎಲ್ಲ ಸಣ್ಣ ಪುಟ್ಟ ಅದೆಲ್ಲ ತರಬೇಕಿತ್ತು ಮನೆಯಿಂದ. ಅದೆಲ್ಲ ತಂದು ಈರುಳ್ಳಿ ತಂದು ಕಟ್ ಮಾಡಿ ಟೊಮೆಟೊ ಎಲ್ಲ ಒಂದೊಂದೇ ಕಟ್ ಮಾಡ್ಕೊಂಬಿಟ್ರೆ ಆಮೇಲೆ ಅವ್ರು ಬಂದು ಅಡುಗೆಗೆ ಇಟ್ಕೊತಾರೆ ಅಂತ ಹೇಳಿ. ಸೊ ನಾನು ಕೂಡ ಒಳಗಡೆ ಪಾತ್ರೆ ಉಜ್ಜಿರಲಿಲ್ಲ, ಮನೆ ಒರೆಸಿರಲಿಲ್ಲ, ಏನೂ ಕೆಲಸ ಆಗಿರಲಿಲ್ಲ ನಂದು. ಅದಕ್ಕೆ ನಾನೇನು ಮಾಡಿದೆ ಅಂದರೆ ಜಸ್ಟ್ ಇಷ್ಟು ಮಾತ್ರ ಮಾಡಿಬಿಟ್ಟು ಆಮೇಲೆ ಒಳಗಡೆ ಹೋಗಿ ಇನ್ನು ಮಿಕ್ಕಿದ ಕೆಲಸ ಮಾಡ್ಕೊಬೋದು. ಇನ್ನು ಸಣ್ಣ ಪುಟ್ಟ ಅದೆಲ್ಲ ಅಡುಗೆ ಮನೇಲಿ ಎಷ್ಟು ಬೇಗ ಕೆಲಸ ಆಗುತ್ತೋ ಅಷ್ಟು ಬೇಗ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಹೇಳಿ ನಾನು ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ದು. ಸೊ ಇನ್ನು ಟೀ ಹಂಗೆ ಇಟ್ಬಿಟ್ಟಿದ್ದೆ. ನಂಗೆ ಟೀ ಯಾವಾಗ್ಲೂ ನಾನು ಜಾಸ್ತಿ ಬಿಸಿ ಕುಡಿಯೋದಿಲ್ಲ ಟೀನ, ನಂಗೆ ಸ್ವಲ್ಪ ತಣ್ಣಗೆ ಬೇಕು. ರೂಢಿ ಆಗಿಬಿಟ್ಟಿದೆ ಹಂಗೆ ಕುಡಿದು. ಸೊ ಅದು ಫ್ಯಾನ್ ಹಾಕಿ ಇಟ್ಟಿದ್ದಿದೆ, ಇಲ್ಲೂ ಒಂದು ಸ್ವಲ್ಪ ಲೈಟಾಗಿ ತಣ್ಣಗಾಗ್ತಾಯಿತ್ತು. ಅದನ್ನ ಒಂದೇ ಇದರಲ್ಲಿ ಕುಡಿದುಬಿಟ್ಟೆ. ಮನೇಲಿ ಬೈತಾ ಇರ್ತಾರೆ, ಏನು ಹಂಗೆ ಕುಡಿತೀಯ, ಅದನ್ನು ತಣ್ಣಗೆ ಉಗುರು ಬೆಚ್ಚಗಿರುತ್ತೆ ಹಂಗೆ ಕುಡಿತೀಯ ಅಂತ. ಸೊ ಅದೇ ರೂಢಿ. ಇನ್ನು ಈರುಳ್ಳಿ ಎಲ್ಲ ತೊಗೊಂಡು ಆಲ್ರೆಡಿ ಎಲ್ಲ ಎತ್ತಿಟ್ಬಿಟ್ಟು ಬಂದಿದ್ದೆ. ಅವ್ರು ಬರೋಷ್ರೊಳಗಾಗಿ ಈರುಳ್ಳಿ ಕಟ್ ಮಾಡೋಣ ಅಂತ ಹೇಳ್ಬಿಟ್ಟು ಈರುಳ್ಳಿ ಕಟ್ ಮಾಡಿಕೊಂಡೆ, ಹಸಿಮೆಣ್ಸಿನ್ಕಾಯಿ ಬಿಡಿಸ್ಕೊಟ್ಟೆ. ಮತ್ತು ಅವ್ರು ರೆಡಿ ಮಾಡ್ಕೊಳ್ಳೋಷ್ಟ್ರೊಳಗಾಗಿ ನನಗೂ ಟೊಮೆಟೊ ಬಾತ್ಗೆ ಟೊಮೆಟೊ ಕಟ್ ಮಾಡಿಕೊಂಡು ಆಮೇಲೆ ಹಸಿಮೆಣ್ಸಿನ್ಕಾಯಿ ಟೊಮೆಟೊ ಗೊಜ್ಜಿಗೂ ಕೂಡ ಟೊಮೆಟೊ ಚಟ್ನಿಗೂ ಕೂಡ ರೆಡಿ ಮಾಡಿ ಇಟ್ಟುಬಿಟ್ಟು ನನ್ನ ಕೆಲಸನ ಇದು ಮಾಡ್ಕೊಂಡಿದ್ದು. ಇನ್ನು ಇಲ್ಲಿ ಇಷ್ಟೆಲ್ಲ ಆದಮೇಲೆ ಡೈರೆಕ್ಟ್ ಇನ್ನು ಹೋಟೆಲ್ ಹತ್ರ ಹೋಗಿ ಆಮೇಲೆ ಬಂದು ಇನ್ನು ಮಿಕ್ಕಿದ ಕೆಲಸನ ಸ್ಟಾರ್ಟ್ ಮಾಡೋದು. ಸಂಜೆ ಅಂತೂ 4:15ಗೆ ಕೂತ್ಕೊಂಡು 6:45 7 ಗಂಟೆ ಒಳಗಡೆ ಅಷ್ಟು ಕೆಲಸ ಮಾಡ್ಕೊಂಡ್ವಿ. ಪಾಪ ಇವತ್ತು ನನ್ನ ಮಗಳು ಕೂಡ ಅಷ್ಟು ಸಪೋರ್ಟ್ ಮಾಡಿದ್ಲು ನನಗೆ. ಸೊ ಬೇಸಿಗೆ ಕಾಲದಲ್ಲಿ ಎಷ್ಟೇ ಪ್ರಯತ್ನ ಪಟ್ಟರೂ ಕೀಳಲು ಆಗದ ಬಂಡೆಗಲ್ಲು ಮಳೆಗಾಲದಲ್ಲಿ ತನ್ನಿಂದ ತಾನೇ ಉರುಳಿ ಹೋಗುತ್ತದೆ. ಜೀವನದಲ್ಲಿ ತಾಳ್ಮೆಯಿಂದ ಇದ್ದರೆ ಎಲ್ಲವೂ ಸಾಧಿಸಬಹುದು. ತಾಳ್ಮೆ ಎಂದರೆ ನಮ್ಮ ಗಟ್ಟಿತನ, ದೌರ್ಬಲ್ಯ ಅಲ್ಲ. ಸೊ ನಾನು ನಿನ್ನೆ ಬ್ಲಾಗಲ್ಲಿ ತಾಳ್ಮೆ ವಿಷಯನೇ ಹೇಳಿದ್ದೆ. ನಾವು ತಾಳ್ಮೆಯಿಂದ ಇದ್ದರೆ ಹೇಗೆಲ್ಲ ನಾವು ಲೈಫಲ್ಲಿ ಇದು ಮಾಡ್ಕೋಬೋದು, ಹಾಗೆ ತಾಳ್ಮೆ ಅಂದರೆ ಹಿಂಗಿರುತ್ತೆ ನಮ್ಮ ಜೀವನದಲ್ಲಿ ಅನ್ನೋದೆಲ್ಲ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೆ. ಸೊ ಇನ್ನು ಇವತ್ತಿನ ವ್ಲಾಗಲ್ಲಿ ಕೂಡ ನಾನು ಅದನ್ನೇ ಹೇಳ್ತಿದ್ದೀನಿ. ಸೊ ನಾವು ಏನೇ ಒಂದು ಕೆಲಸ ಮಾಡಬೇಕು ಅಂದರೆ ಕೂಡ ಆ ಕೆಲಸದಿಂದ ನಮಗೇನೂ ಆಗ್ತಿಲ್ಲ, ನಮ್ಮ ಕೈಯಲ್ಲಿ ಆಗ್ತಾಯಿಲ್ಲ, ನಾವು ಹಾಗೆ ಹಿಂಗೆ ಅಂದ್ಕೊಳೋ ಬದಲು ನಾವೆಷ್ಟು ತಾಳ್ಮೆಯಿಂದ ಇರ್ತಿರೋ ನಮಗೆ ಅದಕ್ಕಿಂತ 2ರಷ್ಟು ಒಳ್ಳೆಯದೇ ಆಗ್ಬೋದು, ಇಲ್ಲ ಅದಕ್ಕಿಂತ 2ರಷ್ಟು ಇನ್ನೇನೋ ಒಳ್ಳೆ ಒಂದು ಕೆಲಸ ಆಗುವಂಥದ್ದು ಇರ್ಬೋದು. ನಾವು ಆ ಥರ ಯಾಕೆ ಯೋಚನೆ ಮಾಡೋದಿಲ್ಲ. ಸೊ ನಾವೇನು ಮಾಡ್ತೀವಿ ಅಂದರೆ ಹಠಾತ್ತಾಗಿ ಪ್ರತಿಯೊಂದನ್ನು ಡಿಸಿಷನ್ ತೊಗೋತಾ ಇರ್ತೀವಿ. ಸೊ ನಾವೇನೋ ಒಂದು ಗಿಡ ಉಣಿದೀವಿ ಅಂದರೆ ಆ ಗಿಡ 3 ದಿನಕ್ಕೆ ಬಂದು ಕಾಯಿ ಕೊಡಬೇಕು ಅಂತ ಅಂದ್ಕೊಳ್ಳೋದು ತಪ್ಪು ಅಲ್ವಾ. ಸೊ ಅದಕ್ಕೂ ಅನ್ನೋದೊಂದು ಪೀರಿಯಡ್ಸ್ ಟೈಮ್ ಅನ್ನೋದು ಇರುತ್ತೆ, ಆ ಗಿಡಕ್ಕೂ ಕೂಡ ಒಂದು ಟೈಮಿಂಗ್ ಅನ್ನೋದು ಇರುತ್ತೆ. ಆ ಟೈಮಿಂಗ್ನ ನಾವು ಅರ್ಥ ಮಾಡ್ಕೋಬೇಕು. ಫಸ್ಟ್ ಅದು ಮೊಳಕೆ ಹೊಡಿಬೇಕು, ಆಮೇಲೆ ದೊಡ್ಡದಾಗಬೇಕು, ಆಮೇಲೆ ಚಿಗುರು ಹೊಡಿಬೇಕು, ಚಿಗುರು ಹೊಡೆದ ಮೇಲೆ ಇನ್ನು ಸ್ವಲ್ಪ ಎಲೆ ಎಲ್ಲ ಅಗಲ ಆಗಿ ಬಳ್ಳಿ ಬಂದು ಹೂ ಬಿಟ್ಟು ಕಾಯಿ ಹಣ್ಣಾಗಿ ನಮ್ಮ ಕೈ ಸೇರಬೇಕು ಅಂದರೆ ಸುಮಾರು ದಿನ ಟೈಮ್ ಹಿಡಿಯುತ್ತಲ್ಲ. ಸೊ ಹಾಗೆ ನಾವು ಮಾಡೋ ಕೆಲಸ ಕೂಡ ತಾಳ್ಮೆಯಿಂದ ನಾವು ವೆಯ್ಟ್ ಮಾಡಿದಾಗ ನಮಗೆ ಅದರದ್ದು ಪ್ರತಿಫಲ ಅನ್ನೋದು 10% ಜಾಸ್ತಿನೇ ಸಿಗುತ್ತೆ ಅಂತಲೇ ಹೇಳ್ತಾರೆ. ಹಾಗೆಯೇ ಇವಾಗ ಒಂದು ಕಲ್ಲು ಇದೆ ಅಂತ ನೋಡಿ, ಒಂದು ಜಾಗದಲ್ಲಿ ಒಂದು ಕಲ್ಲಿದೆ, ಆ ಕಲ್ಲನ್ನು ನಾವು ಅಲ್ಲಾಡ್ಸೋಕೆ ಕೂಡ ಆಗ್ತಾ ಇರೋದಿಲ್ಲ. ಆ ಕಲ್ಲು ಏನೇ ಮಾಡಿದ್ರು ಅಲ್ಲಾಡ್ತಾರಲ್ಲ, ಅದೇ ಮಳೆಗಾಲ ಬಂದಾಗ ತಾನಾಗೆ ಜಾರಿ ಹೋಗ್ಬಿಡುತ್ತೆ. ಇಲ್ಲ ಒಂದು ನೆಲ ಆಗಿಯೋ ಜಾಗದಲ್ಲಿ ನೋಡಿ. ಸೊ ನೀವು
ಬರೀ ನೆಲನ ನೀರೇನು ಹಾಕದೆ ಅಗಿತಾ ಇದ್ರೆ ನೀವು ಎಷ್ಟಾಗಿದ್ರೂ ಅದು ಒಳಕ್ಕೆ ಹೋಗಲ್ಲ. ಸ್ವಲ್ಪ ಅದನ್ನು ತೇವ ಮಾಡಿ ಒಂದು 10 ನಿಮಿಷ ಬಿಟ್ಬಿಟ್ಟು ಅದನ್ನು ಅಗಿದ್ರೆ ಅಲ್ಲಿ ಸಲೀಸಾಗಿ ಅದನ್ನ ಅಗದು ಹಳ್ಳ ಮಾಡ್ಕೋಬೋದು. ಹಾಗೆ ಜೀವನದಲ್ಲೂ ಅದಕ್ಕೆ ಆದ ಒಂದು ಟೈಮಿಂಗ್ ಇರುತ್ತೆ, ಅದಕ್ಕೆ ಆದ ಒಂದು ಕೆಲವೊಂದು ನಿಯಮಗಳಿರುತ್ತೆ. ಅದನ್ನು ನಾವು ಅರ್ಥ ಮಾಡ್ಕೊಳ್ತಾ ತಾಳ್ಮೆಯಿಂದ ಜೀವನ ಮಾಡ್ಕೊಂಡು ಹೋಗ್ತಾ ಇರಬೇಕು. ಇದು ನಮ್ಮ ದೌರ್ಬಲ್ಯ ಅಲ್ಲ, ಇದೇ ನಮ್ಮ ಜೀವನ. ಹಾಗೆ ನಾವು ಎಷ್ಟು ಧೈರ್ಯವಾಗಿರ್ತೀವೋ, ಎಷ್ಟು ಜೀವನದಲ್ಲಿ ತಾಳ್ಮೆಯಿಂದ ಇರ್ತೀವೋ, ನಮ್ಮ ಜೀವನದಲ್ಲಿ ಎತ್ತರಕ್ಕೆ ನಾವು ಅಷ್ಟು ಎತ್ತರಕ್ಕೆ ಬೆಳಿತಾನೆ ಇರ್ತೀವಿ. ತಾಳ್ಮೆ ಅಂದರೆ ಗಟ್ಟಿತನ ಆಗಬೇಕೇ ಹೊರತು ದೌರ್ಬಲ್ಯ ಅಂತೂ ಆಗಲೇಬಾರ್ದು. ಅದು ನಮ್ಮನ್ನು ತಿನ್ನೋ ಥರ ಇರಬಾರ್ದು, ನಾವು ಅದರಿಂದ ಕುಗ್ಗಿ ಕೆಳಗೆ ಬೀಳೋ ಥರನೂ ಇರಬಾರ್ದು. ಅದು ಎಷ್ಟು ಕಷ್ಟ ಕೊಡುತ್ತೋ ನಾವು ಅಷ್ಟು ಗಟ್ಟಿ ಆಗ್ತಾ ಇರಬೇಕು. ಎಷ್ಟು ಗಟ್ಟಿ ಆಗಬೇಕು ಅಂದರೆ ನಾವು ನಾವು ಅಂತ ನಿಂತ್ಕೊಳ್ಳೋಷ್ಟು ಗಟ್ಟಿ ಆಗಬೇಕು ನಾವು. ಇನ್ನು ನನ್ನ ಮಗಳು ವಿಪರೀತ ತೀಟೆ ಆಗಿದ್ದಾಳೆ, ಸಿಕ್ಕಾಪಟ್ಟೆ ತೀಟೆ ಆಗಿದ್ದಾಳೆ. ಯಾಕೆ ಅಂತ ಗೊತ್ತಿಲ್ಲ, ಮಾತು ಹಂಗೆ ಮಾತಾಡ್ತಾಳೆ ಈ ನಡುವೆ. ಸೊ ಆಡೋದು ಕೂಡ ಹಂಗೆ ಆಡ್ತಾಳೆ. ಬಂದ್ಲು, ಏನೋ ಹೋಮ್ವರ್ಕ್ದೇನೋ ಹೇಳ್ತಾ ಇದ್ಲು, ಅವ್ರ ಅಪ್ಪಗೆ ಚಾಲೆಂಜ್ ಆಗ್ತಾಯಿದ್ಲು. ನನ್ನ ಹ್ಯಾಂಡ್ ರೈಟಿಂಗ್ ನೀನು ಏನಾದರೂ ಬರೆದುಬಿಟ್ರೆ ಡ್ಯಾಡಿ, ನಾನು ನಿನಗೆ 40 ರೂಪೀಸ್ ಕೊಡ್ತೀನಿ, ಇಲ್ಲಾಂದರೆ ನೀನು ನನಗೆ 100 ರೂಪೀಸ್ ಕೊಡಬೇಕು ಅಂತ. ಸೊ ಅವಳು ಅವ್ರ ಅಪ್ಪನ ಹತ್ರ ತಮಾಷೆ ಮಾಡಿಕೊಂಡು ಬೆಳಗ್ಗೆ ಹೊತ್ತು ಸ್ನಾನ ಮಾಡಿಸಿದ್ರು ಬೆಳಗ್ಗೆ. ಸೊ ಅದು ಸಾಸಿವೆ ಹಾಕಿ ಅಂತಂದರೆ ಅದಕ್ಕೆ ಅವಳಿಗೆ ಭಯ ಮೊದಲೇ. ಅಷ್ಟು ದೂರ ನಿಂತ್ಕೊಂಡು ಹಾಕ್ತಾಯಿದ್ಲು. ಆಮೇಲೆ ಸ್ವಲ್ಪ ಹಾಕೋದು ನಂದು ಒಂದು ಜೋರಾಗಿ ಗದರಿದೆ, ನೀಟಾಗಿ ಹಾಕು ಮತ್ತು ಮೈ ಮೇಲೆಲ್ಲ ಸಿಡಿಯುತ್ತೆ ಅಂತ. ಆಮೇಲೆ ಹೋಮ್ವರ್ಕ್ ಬರೆಯೋದಕ್ಕೆ ಅಂತ ಕೂತ್ಕೊಂಡ್ಳು. ಮತ್ತು ಕಸ ಎಲ್ಲ ಗುಡಿಸಿ ಒರೆಸೋದಕ್ಕೆ ಅಂತ ಹೇಳಿ, ಆಗೆಲ್ಲ ಕಸ ಗುಡಿಸೋದಕ್ಕೆ ಅಂತ ಹೇಳಿ ಮನೆಗೆ ಹೋಗಿ ಎಲ್ಲ ಕಸ ಗುಡಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ಲು. ಸಿಕ್ಕಾಪಟ್ಟೆ ಮಾತಾಡ್ತಾಳೆ ಈ ನಡುವೆ. ಅಮ್ಮನಿಗೂ ಅದೇ ಕೆಲಸ ಕೊಡ್ತಾಳೆ, ನನಗೂ ಅದೇ ಕೆಲಸ ಕೊಡ್ತಾಳೆ. 5 ನಿಮಿಷ ಮಲ್ಗಕ್ಕೆ ಬಿಡಲ್ಲ, ಮಲಗಿದ್ರೆ ಸಾಕು ಬಂದು ಮೇಲೆ ಬೀಳೋದು. ಕಾಟ ಅಂದರೆ ಹೆಂಗೆ ಕೊಡ್ತಾಳೆ ಅಂದರೆ, ಚಿಕ್ಕ ಮಗು ಇರಬೇಕಾದ್ರೆ ಕೂಡ ಇಷ್ಟು ಕಾಟ ಅನ್ನಿಸ್ತಾ ಇರಲಿಲ್ಲ. ಇವಾಗ ಸಿಕ್ಕಾಪಟ್ಟೆ ತೀಟೆ, ಸಿಕ್ಕಾಪಟ್ಟೆ ಮಾತು. ಆ ಮಾತಲ್ಲೇ ಏನಾದರೂ ಒಂದು ಹೇಳ್ತಾ ಇರ್ತಾಳೆ. ಒಂಥರ ಖುಷಿ ಆಗ್ತಾ ಇರುತ್ತೆ ಅವಳ ಮಾತು ಕೇಳೋದಕ್ಕೆ. ಬಟ್ ಆದರೂ ಒಂದೊಂದು ಸತಿ ಭಯ ಆಗುತ್ತೆ, ಅವಳು ಮಾತಾಡೋ ಮಾತಿಗೆ ಎಲ್ಲಿ ಯಾರಿಗೇನು ಇದಾಗುತ್ತೋ, ಯಾರನ್ನಾದ್ರೂ ಸಡನ್ನಾಗಿ ಮಾತಾಡ್ಬಿಡ್ತಾಳ ಅಂತ ಅನ್ನಿಸ್ತಾ ಇರುತ್ತೆ. ಇನ್ನು ಕುತ್ಕೊಂಡು ಅವ್ರ ಅಪ್ಪ ಹತ್ರ ಏನೋ ಹೇಳ್ಕೊಂಡು ಹೋಮ್ವರ್ಕ್ ಬರಿತಾ ಇದ್ಲು. ಸ್ವಲ್ಪ ಜಾಸ್ತಿ ಹೋಮ್ವರ್ಕ್ ಇದೆ ಅಂದ್ಬಿಟ್ಟು ಬರಿತಾ ಇದ್ಲು. ಸೊ ಅವಳು ಮುಗಿಸ್ಕೊತಾ ಇದ್ಲು, ನನ್ನ ಕೆಲಸ ನಾನು ಮುಗಿಸ್ಕೊಂಡೆ. ಇನ್ನು ನಾನು ಹೇಳಿದೆ ಹೋಮ್ವರ್ಕ್ ಸಾಕು, ಹೋಗಿ ಕಸ ಗುಡಿಸೋಗಿ ಎದ್ದೋಗಿ ಅಂತ. ಇಲ್ಲ 5 ನಿಮಿಷ ಇರು, ಕಸ ಹಂಗೆ ಹಿಂಗೆ ಅಂತ ಇದ್ಲು. ನಾನು ಆಮೇಲೆ ಬೈದೆ, ಎದ್ದು ಕಸ ಗುಡಿಸೋಗು, ಆಮೇಲೆ ನೋಡ್ಕೊಳ್ಳೋಣ ಮುಂದಿನ ಕತೆ ಅಂತ. ಸೊ ಹೋದ್ಲು, ಅವಳು ಹೋಗಿ ಮನೆ ಕಸ ಗುಡ್ಸೋಕೆ ಹೋದ್ಲು. ಲಾಸ್ಟ್ ವೀಕೆಲ್ಲ ಪಾಪ ತುಂಬ ಸುಸ್ತಾಗಿದ್ಲು, ಟಯರ್ಡ್ ಆಗಿದ್ಲು. ಈ ವೀಕ್ ಸ್ವಲ್ಪ ಚೇತರಿಸ್ಕೊಂಡಿದ್ದಾಳೆ. ಸ್ವಲ್ಪ ನೋಡೋಕೆ ಕೂಡ ಸ್ವಲ್ಪ ಆರಾಮ ಅನ್ನಿಸ್ತಿದೆ. ಇನ್ನು 1 ಗಂಟೆ ಆಗಿತ್ತು. ಇವತ್ತು ಏನೂ ವ್ಯಾಪಾರ ಇರಲಿಲ್ಲ. ಸೊ ಅಂಗಡಿ ಹತ್ರ ಎಲ್ಲನೂ ಖಾಲಿ ಮಾಡಿಕೊಂಡು ಒಂದೊಂದೇ ಕ್ಲೀನ್ ಮಾಡ್ತಾಯಿದ್ದೆ. ಸೊ ನಾನೇನು ಮಾಡಿದೆ ಅಂದರೆ ಯಾವುದನ್ನು ಅಲ್ಲೇ ಬಿಸಾಕಲಿಲ್ಲ. ಸೊ ಹಸುಗಳ್ಗಾತ್ರ ಹಾಕಿದ್ರೆ ಸ್ವಲ್ಪ ಇದಾಗುತ್ತೆ, ಅಲ್ಲಿ ಬಿಸಾಕಿದ್ರೆ ಸುಮ್ಮನೆ ಮೋರಿ ಒಳಗಡೆ ಹೋಗುತ್ತೆ ಅಂದ್ಬಿಟ್ಟು ಎಲ್ಲನೂ ಅದೇ ಥರ ಇಟ್ಕೊಂಡು ಜೋಡಿಸ್ಕೊಂಡು ಒಂದು ಗಾಡಿ ತುಂಬ ಇರುತ್ತೆ ಅಂದ್ಬಿಟ್ಟು ಸ್ವಲ್ಪ ಒಂದು 2-3 ತೊಳೆಯೋದು, ಅದು ಹಿಂಗೆ ಬೇಕೋ ಹಂಗೆಲ್ಲ ರೆಡಿ ಮಾಡ್ಕೊಳ್ಳೋದು, ಆ ಥರ ಎಲ್ಲ ಮಾಡಿ ಇದು ಮಾಡಿದೆ. ಇನ್ನು ಮನೆಗೆ ಬಂದೆ. ಮನೆಗೆ ಬಂದು 3 ಗಂಟೆ ಹತ್ರ ಆಗ್ತಾಯಿತ್ತು. ಕೆಲಸಕ್ಕೆಲ್ಲ ಹೋಗ್ಬಿಟ್ಟು ಬಂದೆ. ಹೊಟ್ಟೆ ಸಿಕ್ಕಾಪಟ್ಟೆ ಹಸಿತಾಯಿತ್ತು ನನಗಂತೂ. ಏನಪ್ಪ ಮಾಡೋದು ಅಂದರೆ ನೈಟದ ಅನ್ನ ಇತ್ತು, ಮೊಸರು ಇತ್ತು, ಇನ್ನೊಂದು ಮೊಸರು ತರಿಸ್ಬಿಟ್ಟು ಒಗ್ಗರಣೆ ಹಾಕೋಣ ಅಂತ ಹೇಳಿ ಒಗ್ಗರಣೆ ಹಾಕ್ತೆ. ಯಜಮಾನ್ರು ಕೂಡ ನನಗೂ ಕೂಡ ಅದನ್ನೇ ಕೊಟ್ಬಿಡು ಅಂದರು. ಸೊ ಒಂದು ದಾಳಿಂಬೆ ಇತ್ತು ಮನೆಯಲ್ಲಿ. ನಾನೇನು ಅದಕ್ಕೇನು ಜಾಸ್ತಿ ಹಾಕಲಿಲ್ಲ, ಕೊತ್ತಂಬರಿ ಕೂಡ ಹಾಕಲಿಲ್ಲ. ಒಗ್ಗರಣೆಗೆ ಬರೀ ಸಾಸಿವೆ ಎಣ್ಣೆ ಹಾಕಿಬಿಟ್ಟು ಕರ್ಬೇವಿನ ಸೊಪ್ಪು ಒಣಮೆಣ್ಸಿನ್ಕಾಯಿ ಹಾಕಿ ಆಫ್ ಮಾಡಿಬಿಟ್ಟೆ. ಆಮೇಲೆ ಒಂದು ಬಟ್ಲಲ್ಲಿ ಮೊಸರನ್ನ ಹಾಕಿ ಉಪ್ಪು ಹಾಕಿ ಇದನ್ನು ದಾಳಿಂಬೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡೆ. ಒಗ್ಗರಣೆ ಎಲ್ಲ ಹಾಕಿ ಇನ್ನು ಪಾತ್ರೆ ಉಜ್ಜೋಣ ಅಂತ ಕುತ್ಕೊಂಡು ಒಂದು 3 ಪಾತ್ರೆ ಉಜ್ಜಿದೆ. ಯಜಮಾನ್ರು ಬಂದರು, ಸರಿ ಎದ್ದೇಳು ನಾನು ಉಜ್ಕೊಡ್ತೀನಿ, ನೀನು ತೊಳ್ಕೊಣೀಯ ಅಂತ. ಸೊ ಇಲ್ಲಿಂದ ನಮಗೆ ಟಾಸ್ಕ್ ಥರ ಸ್ಟಾರ್ಟ್ ಆಗಿದ್ದು ಕೆಲಸ. ಸೊ ನಾನು ಗ್ಯಾಸೆಲ್ಲ ಕ್ಲೀನ್ ಮಾಡಿಕೊಟ್ಕೊಂಡು ಇಲ್ಲಿ ಪಾತ್ರೆ ಉಜ್ಕೊಂಡು
ಅವ್ರು ಉಜ್ಕೊಟ್ಟಿದ್ದನ್ನ ತೊಳ್ಕೊಂಡು ಅರ್ಧಂಬರ್ಧ ಜೋಡಿಸ್ಕೊಂಡು ಬಟ್ಟೆ ನೆನೆಸ್ಕೊಂಬಿಟ್ಟೆ ಹಂಗೇನೆ. ಇನ್ನು ಬಟ್ಟೆ ನೆನೆಸಿ ಒಗೆಯೋದಕ್ಕೆ ಅಂತ ಹೇಳಿ ನಾನು ಕೂತ್ಕೊಂಡೆ. ಅಷ್ಟರೊಳಗಾಗಿ ಇಷ್ಟು ಕೆಲಸ ಅಂತ ಹೇಳಿ ಸ್ಟಾರ್ಟ್ ಮಾಡ್ಕೊಂಡಿದ್ವಿ. ಸೊ ಇಲ್ಲಿ ಪಾತ್ರೆ ಎಲ್ಲ ಉಜ್ಜಿ ಒಂದೊಂದೇ ಜೋಡಿಸಿ ಮಗು ಕೈಯಲ್ಲೂ ಪಾಪ ಕಸ ಎಲ್ಲ ಗುಡಿಸಿದ್ಲು ಅವಳು. ಎಲ್ಲ ಕೆಲಸ ಅವಳು ಮಾಡ್ತಾಯಿದ್ಲು. ನಾನು ಇಷ್ಟು ಕೆಲಸ ಅಂತ ಹೇಳಿ ಮಾಡಿಕೊಂಡು ಬೇಗ ಬೇಗ ಮುಗಿಸ್ಕೊಂಡ್ರಿ. ಪಾತ್ರೆ ಎಲ್ಲ ಉಜ್ಜಿ ಆಚೆ ಎಲ್ಲ ತೊಳೆದು ಬಟ್ಟೆ ಒಗೆದು ಜಾಲಿಸಿ ಒಣಗಾಕಿ ಇನ್ನು ಮನೆ ಒಳಗಡೆ ಹೋಗೋಷ್ಟರೊಳಗಾಗಿ ಕರೆಕ್ಟಾಗಿ 6:45 7 ಗಂಟೆ ಅಷ್ಟೊತ್ತಿಗೆ ಮುಗಿಸ್ಕೊಂಬಿಟ್ಟು ನೆಮ್ಮದಿಯಾಗಿ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಅಮ್ಮನೂ ಇವತ್ತು ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಟಿದ್ರು ನಾಷ್ಟಕ್ಕೆ. ರಾತ್ರಿ ರಸ ಮಾಡೋಣ ಅಂತ ಹೇಳ್ಬಿಟ್ಟು ಸೊ ಅದಕ್ಕೆ ಇನ್ನೆಲ್ಲ ಪ್ರಿಪೇರ್ ಮಾಡಿಕೊಂಡು ಸ್ಟಾರ್ಟ್ ಮಾಡಿದ್ರಿ. ಇನ್ನೂ ತಾಳ್ಮೆ ವಿಚಾರವಾಗಿ ನಾವು ಮಾತಾಡೋದಾದರೆ ತಾಳ್ಮೆ ಅನ್ನೋದು ನಮ್ಮ ಜೀವನದಲ್ಲಿ ತುಂಬ ಮುಖ್ಯವಾದದ್ದು ಒಂದು ವಿಚಾರ. ಅದು ಯಾವಾಗಲೂ ನಮ್ಮ ಜೊತೆನೇ ಇರಬೇಕು. ಅದನ್ನು ನಾವು ಯಾವತ್ತೂ ಇದು ಮಾಡೋಕ್ಕೆ ಆಗೋದಿಲ್ಲ. ತಾಳ್ಮೆನ 1% ಆದರೂ ತಾಳ್ಮೆ ಇದ್ದರೆ ಒಂದಲ್ಲ ಒಂದು ಜಾಗದಲ್ಲಿ ನಮ್ಮನ್ನು ಕಾಪಾಡುತ್ತೆ. ಸಮಯದ ಆಟಕ್ಕೆ ಕೈಗೊಂಬೆ ನಾವು. ಸಮಯ ಸರಿ ಇದ್ದಾಗ ನಾವು ಸರಿ ಇರೋಲ್ಲ, ನಾವು ಸರಿ ಇದ್ದಾಗ ಸಮಯ ಸರಿ ಇರಲ್ಲ, ಎಲ್ಲವೂ ಸರಿ ಇದ್ದಾಗ ನಾವೇ ಇರಲ್ಲ. ಸೊ ಪ್ರತಿಯೊಂದು ಕೂಡ ನಾವು ಮಾಡೋ ಜೀವನ, ನಾವು ನಡೆಸೋವಂಥ ಒಂದು ಇದು ಪ್ರತಿಯೊಂದು ಅದನ್ನ ನೋಡಿನೇ ಮಾಡಿದ್ದಾರೆ ಅಂತ ಅನಿಸುತ್ತೆ ನನಗೆ. ಸೊ ಯಾರಾದರೂ ಏನಾದರೂ ಹೇಳ್ದಾಗ ಇವಾಗ ಈ ಒಂದು ನಮ್ಮ ನಾಲೆಡ್ಜ್ಗೆ ನನಗನ್ಸೋದೇನು ಅಂದರೆ ನಾನು ಖಂಡಿತವಾಗ್ಲೂ ಯೋಚನೆ ಮಾಡ್ತೀನಿ ಇದನ್ನೆಲ್ಲದನ್ನು. ಸೊ ದೊಡ್ಡವರು ಅವಾಗ ಏನೋ ಒಂದು ಹೇಳಿರ್ತಾರೆ, ಅವ್ರನ್ನ ನಂಬೇಡಿ ಇವ್ರನ್ನ ನಂಬೇಡಿ, ಅಂದರೆ ಇದು ಹಾಸಿಗೆ ಇದ್ದಷ್ಟು ಕಾಲು ಚಾಚಿ, ಈ ಥರ ಎಲ್ಲ ಸುಮಾರು ಹೇಳಿರ್ತಾರಲ್ಲ. ಅದನ್ನೆಲ್ಲ ನಾನು ಅವಾಗ ಇವರೆಲ್ಲ ಏನು ಮಾಡೋ ಕೆಲಸ ಇರಲಿಲ್ಲ, ಸುಮ್ಮನೆ ಮಾಡ್ತಿದ್ರು, ನಮ್ಮ ತಲೆ ತಿನ್ನಕ್ಕೆ ಈ ಥರ ಎಲ್ಲ ಹೇಳ್ತಿದ್ರ ಅಂತ ಅನ್ಸೋದು. ಬಟ್ ಈಗ ಅನ್ಸೋದೇನು ಅಂದರೆ ಇದನ್ನೆಲ್ಲ ದೊಡ್ಡವರು ನಮ್ಮಂಥವ್ರನ್ನ ನೋಡಿನೇ ಮಾಡಿದಾರ ಪ್ರತಿಯೊಂದನ್ನು ಅಂತ ಅನಿಸುತ್ತೆ. ಸೊ ಇನ್ನು ಸಮಯದ ಕೈಗೊಂಬೆ ನಾವು ಅಂತ ಹೇಳೋದ್ನಲ್ಲ, ಅದು ಖಂಡಿತವಾಗ್ಲೂ ನಿಜ. ಸಮಯಕ್ಕೆ ನಾವು ಕೈಗೊಂಬೆ ಯಾವಾಗಲೂ ಆಗಿರ್ತೀವಿ. ಸಮಯ ಸರಿ ಇದೆ ಅಂದಾಗ ನಾವೇ ಸರಿ ಇರೋದಿಲ್ಲ, ಅಂದರೆ ನಮ್ಮ ಮೈಂಡ್ ಸೆಟ್ ಸರಿ ಇರೋದಿಲ್ಲ, ಇನ್ನೇನೋ ಆಗಿರ್ತೀವಿ, ನಮಗೆ ಒಂದು ನಾಲೆಡ್ಜ್ ಅನ್ನೋದಿರೋದಿಲ್ಲ, ಈ ಥರ ಎಲ್ಲ ಆಗಿರುತ್ತೆ. ಇನ್ನು ನಾವು ಸರಿ ಇದ್ದಾಗ ಸಮಯ ಸರಿ ಇರಲ್ಲ. ಎಲ್ಲನೂ ಕರೆಕ್ಟಾಗಿದೆ, ನಾವು ಕರೆಕ್ಟಾಗಿದ್ದೀವಿ, ಸಮಯನೂ ಕರೆಕ್ಟಾಗಿದೆ ಅಂದಾಗ ನಮ್ಮ ಆಯುಷೇ ಮುಗಿದೋಗ್ಬಿಟ್ಟಿರುತ್ತೆ. ದೇವ್ರು ನಮ್ಮನ್ನು ಇಲ್ಲೇ ಸಾಕು, ಇಷ್ಟು ದಿನ ನೀನು ಮಾಡಿದ್ದು, ನಿನಗೆ ನಾನು ಇಷ್ಟು ದಿನ ಟೈಮ್ ಕೊಟ್ಟಿದ್ದೆ, ಅಂದರೆ ಎಲ್ಲನೂ ನಿನಗೆ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದೆ. ಬಟ್ ಅದನ್ನ ನಿನಗೆ ಉಳಿಸ್ಕೊಳ್ಳೋದಾಗಿರ್ಬೋದು, ಅದನ್ನು ನಡೆಸ್ಕೊಳ್ಳೋದಾಗಿರ್ಬೋದು, ನಿನಗೆ ಅದು ಗೊತ್ತಿರಲಿಲ್ಲ. ನಿನ್ನ ಟೈಮ್ ಆಯಿತು, ನಿನ್ನ ವೀಸಾ ಪಾಸ್ಪೋರ್ಟ್ ಎಲ್ಲ ಇದಾಗಿದೆ, ನಿನ್ನ ವಿಮಾನ ಬಂದು ಇಳಿದಿದೆ, ನಡಿ ಹೋಗೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಇದು ನಿಜವಾಗ್ಲೂ ತುಂಬಾ ಒಂದು ಅದ್ಭುತವಾದ ವಿಚಾರ. ನನಗಿವಾಗ ಒಂದು ನೆನಪಾಗ್ತಿದೆ, ಒಬ್ಬ ಜಡ್ಜ್ ಹೇಳಿದ್ದಿ ಮಾತು. ಸೊ ಯಮಕಿಂಕರು ಬಂದು ಬಾಗ್ಲತ್ರ ನಿಂತು, ನನ್ನ ಮಗಳು ಮದುವೆ ನಡೀತಿದೆ, ಕನ್ಯಾದಾನ ಮಾಡಿ ಬರ್ತೀನಿ ಇರು ಅಂತ ಹೇಳಿದ್ರೆ ಕೂಡ ನಿನ್ನ ಟೈಮ್ ಆಯಿತು ಬಾ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾರಂತೆ. ನನ್ನ ಮಗಳು ಅಳ್ತಾ ಇದ್ದಾಳೆ, ಒಂದು ತೊಟ್ಟ ಹಾಲು ಕುಡಿಸ್ಬಿಟ್ಟು ಬರ್ತೀನಿ ಅಂದರೆ ಇಲ್ಲ ನಂಗೆ ಅಷ್ಟು ಕಾಯೋಷ್ಟು ಟೈಮ್ ಇಲ್ಲ, ನಡೀರಿ ಹೋಗೋಣ ಅಂತ. ನಮಗೆ ಅಂತ ಇದನ್ನೆಲ್ಲ ಬರೆದು ಬಿಟ್ಟು ಒಂದು ಸೀಕ್ರೆಟ್ ಒಂದು ಇದರಲ್ಲಿ ವೀಸಾ ಪಾಸ್ಪೋರ್ಟ್ ಎಲ್ಲ ಇದು ಮಾಡಿ ಟೈಮು ಡೇಟನ್ನೆಲ್ಲ ಬರೆದು ಬಿಟ್ಟು ಸೀಕ್ರೆಟ್ ಇದರಲ್ಲಿ ಇಟ್ಬಿಟ್ಟಿದ್ದಾರೆ. ಅದ್ರ ಟೈಮ್ ಬಂದಾಗ ರಿವೀಲ್ ಆಗುತ್ತೆ ಯಾವ ಡೇಟು, ಯಾವ ಟೈಮಿಂಗು, ಯಾವ ಇಯರ್ ಅಂತ. ಅವಾಗ ನಾವು ಹೋಗ್ತಾ ಇರಬೇಕು. ಸೊ ನಮ್ಮ ವಿಮಾನ ಬಂದು ನಮ್ಮ ಹತ್ರ ಬಂದು ನಿಂತಾಗ ನಾವು ಗಂಟು ಮುಟ್ಟೆ ಕಟ್ಕೊಂಡು ವಿಮಾನ ಹತ್ತಿ ಹೋಗ್ತಾ ಇರಬೇಕು. ಇಷ್ಟೇ ಜೀವನ. ಎಲ್ಲದನ್ನು ಸರಿ ತೂಗಿಸ್ಕೊಂಡು ನಿಯತ್ತಾಗಿ ತಾಳ್ಮೆಯಿಂದ ಜೀವನನ ನಗುತ್ತಾ ಎಲ್ಲರ ಮುಂದೆ ಬದುಕೋದೇ ದೊಡ್ಡ ಟಾಸ್ಕ್. ಇವಾಗ ಅವ್ರ ಹತ್ರ ದುಡ್ಡಿದೆ ಅಂತ ಹೇಳಿ ನಾನು ದುಡ್ಡಿಂದ ಬೀಳಕ್ಕೆ ಹೋದರೆ ನನ್ನ ಲೆಕ್ಕಕ್ಕೆ ಇಲ್ಲದೆ ಹೋಗ್ಬಿಟ್ಟಿರ್ತೀನಿ. ನನ್ನ ಸುಖ, ಸಂತೋಷ, ನೆಮ್ಮದಿ, ನನ್ನ ಪ್ರತಿಯೊಂದು ಸುಂದರ ಕ್ಷಣನ ಕೂಡ ನಾನು ಅಲ್ಲಿ ಕಳ್ಕೊಂಬಿಟ್ಟಿರ್ತೀನಿ.
ಅದ್ರ ಬಗ್ಗೆ ನನಗೆ ಯೋಚನೆ ಕೂಡ ಇರೋದಿಲ್ಲ, ಆಲೋಚನೆ ಕೂಡ ಇರೋದಿಲ್ಲ. ಯಾಕಂದರೆ ನಾನು ಅದನ್ನ ಆಲ್ರೆಡಿ ಕಳ್ಕೊಂಬಿಟ್ಟಿದ್ದೀನಿ. ಹೇಗೆ ಕಳ್ಕೊಂಡಿದ್ದೀನಿ ಅಂದರೆ, ಸೊ ನಾನು ಜಸ್ಟ್ ಯೋಚನೆ ಮಾಡೋದು, ನಾನು ಹೇಗೆ ದುಡ್ಡು ಮಾಡಬೇಕು, ನಾನು ಯಾವ ರೀತಿ ಇದು ಮಾಡಬೇಕು, ನಾನು ಹೇಗೆ ಮುಂದೆ ಇದನ್ನು ಜಾಸ್ತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಅಷ್ಟೇ ನಾನು ಥಿಂಕ್ ಮಾಡ್ತಿದ್ರೆ, ಬಟ್ ನನಗೆ ಏನಾಗುತ್ತೆ ಹೇಳಿ, ನನ್ನ ಆಲೋಚನೆ ಎಲ್ಲ ದುಡ್ಡು ಮೇಲೇ ಇರುತ್ತೆ. ನನ್ನ ಮನೇಲಿ ಮಗಳೇನು ಮಾಡ್ತಿದ್ದಾಳೆ, ನನ್ನ ಗಂಡ ಏನು ಮಾಡ್ತಿದ್ದಾರೆ, ಇಲ್ಲ ನನ್ನವ್ರು ಏನು ಮಾಡ್ತಿದ್ದಾರೆ, ನನ್ನವ್ರು ಬೇಕು, ಅದೆಲ್ಲ ನಮ್ಗೆ ಯೋಚನೆ ಕೂಡ ಬರೋದಿಲ್ಲ. ಇವಾಗೊಂದು ಸಿಚುವೇಶನಲ್ಲಿ ನಗುತ್ತಾ ಬದುಕಬೇಕು, ನಗ್ತಾನೆ ಇರಬೇಕು. ಸೊ ಯಾರಿಗೆ ಯಾವಾಗ ಏನಾಗುತ್ತೆ, ಯಾವಾಗ ಬಂದು ನಮ್ಮನ್ನ ದೇವರು ಬಂದು ಯಾವಾಗ ನಮ್ಮನ್ನು ಕರ್ಕೊಂಡು ಹೋಗ್ತಾನೋ ಖಂಡಿತವಾಗ್ಲೂ ಗೊತ್ತಿಲ್ಲ. ಸೊ ಇವಾಗಿರೋ ಪ್ರತಿಯೊಂದು ಸಿಚುವೇಶನಲ್ಲಿ ಕೂಡ ನಮ್ಮ ಜೀವನದಲ್ಲಿ ನಮಗೆ ಇರಬೇಕಾಗಿರೋದು ಒಂದು ಸೋರ್ಸ್ ಅಂದರೆ ಏನಪ್ಪ ಅಂದರೆ, ನಗುತ್ತಾ ಜೀವನ ನಡೆಸೋದು, ನಗ್ತಾ ಬದುಕಬೇಕು, ಎಲ್ಲರೂ ನನ್ನೋರು ಅಂತ ಇರಬೇಕು, ಯಾರನ್ನೂ ದುಶ್ಮನ್ ಮಾಡ್ಕೊಬಾರ್ದು. ಇರೋಷ್ಟು ದಿನ ಎಲ್ಲರ ಜೊತೆ ನಗ್ತಾ ಇದ್ದುಬಿಟ್ಟು ಹೋಗ್ತಾ ಇರಬೇಕು, ಅಷ್ಟೇ ಆ ಒಂದು ಸೋರ್ಸ್ ನಮಗೆ. ಸೊ ಅದೇ ನಿಜವಾದ ಜೀವನ ಕೂಡ ಹೌದು. ಯಾಕಂದರೆ ಯಾವಾಗ ಏನಾಗ್ತೀವಿ, ನಮ್ಮ ಒಂದು ಬಾಳ ಪಯಣ ಯಾವಾಗ ಮುಗಿಯುತ್ತೆ, ನಮಗೇನೆ ನಮ್ಮ ಫೋನಲ್ಲೇ ಯಾವಾಗ ರಿಪ್ ಅಂತ ಹಾಕಿರ್ತಾರೋ ಗೊತ್ತಿಲ್ಲ. ಈಗ ಇದು ನನ್ನದೇ ಆಗಿರ್ಬೋದು, ಈಗ ನಾನು ಏನು ವಾಯ್ಸ್ ಕೊಡ್ತಿದ್ದೀನಿ, ವಿಡಿಯೋ ಮಾಡ್ತಿದ್ದೀನಿ, ಇದು ನನ್ನದೇ ಫೋನ್ ಆಗಿರ್ಬೋದು. ನಾಳೆ ದಿನ ನಾನು ಡೆತ್ ಆದಾಗ ನನ್ನ ಕಾಂಟ್ಯಾಕ್ಟ್ಸ್ಗೆಲ್ಲ ಗೊತ್ತಾಗಲಿ ಅಂತ ನನ್ನ ಮಗಳು, ಇಲ್ಲ ನನ್ನ ಗಂಡನೋ, ನನ್ನ ರಿಲೇಟಿವ್ಸೋ ಯಾರೋ ಬಂದ್ಬಿಟ್ಟು ನನ್ನ ಫೋಟೋ ಹಾಕಿ ರಿಪ್ ಅಂತ ಹಾಕೋಬೋದು ಅಲ್ವಾ. ಸೊ ಆ ಥರ ಒಂದು ಇದಾಗೋದಕ್ಕಿಂತ ಇರೋಷ್ಟು ದಿನ ನೆಮ್ಮದಿಯಾಗಿ ಜೀವನ ನಡೆಸೋದೇ ಒಂದು ದೊಡ್ಡ ಇದು. ಸೊ ಇರೋಷ್ಟು ದಿನ ಎಲ್ಲರ ಮೇಲೆ ಇರ್ಸು ಮುರ್ಸು ಮಾಡಿಕೊಂಡು ಜೀವನ ಸಂತೋಷವಾಗಿ ಕಳೀದೆ, ಜೀವನದಲ್ಲಿ ಏನನ್ನೂ ಸಾಧನೆ ಮಾಡದೆ ನಾವು ಒಂದು ಇದರಲ್ಲೇ ಹೋಗೋದು ಎಷ್ಟು ಸರಿ ಹೇಳಿ. ಜೀವನನ ಹೇಗೆಲ್ಲ ನಾವು ಅನುಭವಿಸ್ಬೇಕು ಅಂತಿದ್ದೀವಿ, ಸೊ ಏನೆಲ್ಲ ಜೀವನದಲ್ಲಿ ನಾವು ಮಾಡಬೇಕು ಅಂತಿದ್ದೀವಿ ಅದನ್ನ ನಗ್ತಾ ಮಾಡಿ ಮುಗಿಸಿ ಹೋಗ್ತಾ ಇರೋಣ, ಇಷ್ಟೇ ಜೀವನ. ಸೊ ಇವತ್ತು ನಾನು ತುಂಬಾ ಹೇಳಿದ್ದೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ನಾನು ಹಾಕೋಂಥ ವಿಡಿಯೋಸ್ ನಿಮಗೆ ಬರುತ್ತೆ. ದಯವಿಟ್ಟು ಪೂರ್ತಿ ವಿಡಿಯೋಸ್ನ ನೋಡಿ, ತುಂಬ ಮೋಟಿವೇಶ್ನಲ್ ವಿಡಿಯೋಸ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇರ್ತೀನಿ. ಇನ್ನು ರಸಕ್ಕಿಟ್ಟೆ ಆಲ್ರೆಡಿ ಗಂಜಿ ಬಸ್ತಿಟ್ಟಿದೆ, ಅದಕ್ಕೆ ಸ್ವಲ್ಪ ಹುಣಸೆಹಣ್ಣು ಹಾಕಿ ಅಲ್ಲೇ ಕಲಿಸ್ಕೊಂಡಿದ್ದೆ. ಹುಣಸೆಹಣ್ಣು ಸಾಕಾಗಲ್ಲ, ಆದರೂ ಸ್ವಲ್ಪ ಹೋಗಿ ಮತ್ತೆ ನಾನು ತೊಗೊಂಬರಬೇಕು. ಇನ್ನು ಎಣ್ಣೆ ಸಾಸಿವೆ ಎಲ್ಲ ಹಾಕಿಬಿಟ್ಟು ಈರುಳ್ಳಿ ಟೊಮೆಟೊ ಎಲ್ಲನೂ ಹಾಕಿ ಫ್ರೈ ಮಾಡೋಕ್ಕಿಟ್ಟೆ. ಇನ್ನು ರಸಕ್ಕೆ ಅಂತ ಹೇಳ್ಬಿಟ್ಟು ಹಾಲು ಕಾಯೋಕ್ಕಿಟ್ಟಿದ್ದೆ. ಹಾಲು ಕಾಯೋಷ್ಟರೊಳಗಾಗಿ ರಸ ಕಾಯುತ್ತೆ ಅಂತ ಅಂದ್ಕೊಂಡು, ಸೊ ಇನ್ನು ಬೋಂಡಕ್ಕೆ ಹೋಗ್ಬಿಟ್ಟು ನಾನೇ ಸ್ವಲ್ಪ ಮೈದಾನನ್ನು ಕಡಲೆ ಹಿಟ್ಟು ತೊಗೊಂಬಂದು ಜರಡಿ ಹಿಡಿದು ಅದನ್ನ ರೆಡಿ ಮಾಡಿಕೊಂಡೆ. ಇನ್ನು ರಸ ಕಾಯ್ತಾ ಇದೆ. ಹುಣ್ಸೆಹಣ್ಣು ಸ್ವಲ್ಪ ಕಲಸಿ ಹಟ್ಟಬೇಕು ಅಂತ ಹೇಳ್ಬಿಟ್ಟು ಒಂದು 10 ರೂಪಾಯಿಗೆ ಹುಣ್ಸೆಹಣ್ಣು ತೊಗೊಂಬಂದಿದ್ದೆ. ಅದನ್ನ ಕೂಡ ಒಂದು ಸಪ್ರೇಟಾಗಿ ಸ್ವಲ್ಪ ನೀರು ಹಾಕಿ ಬಿಟ್ಟೆ. ಸೊ ಇದನ್ನು ರಸನ್ನ ತೆಗೆದ್ಬಿಟ್ಟು ಒಂದು ಬಟ್ಲು ಒಳಗಡೆ, ಒಂದು ಪಾತ್ರೆ ಒಳಗಡೆ ಹಾಕಿ ಕಾಯಕ್ಕೆ ಇಟ್ಬಿಟ್ಟು ಉಪ್ಪು ಖಾರ ಎಲ್ಲ ನೋಡಿ ಪಾತ್ರೆ ಉಜ್ಜೋಣ ಅನ್ಕೋತೀನಿ. ಸೊ ಬೋಂಡಕ್ಕೆ ಏನೇನು ಹಾಕಿದೆ ಅಂದರೆ ಕಡಲೆ ಹಿಟ್ಟು, ಸ್ವಲ್ಪ ಮೈದಾ ಹಾಕ್ಬಿಟ್ಟು, ಉಪ್ಪು, ಖಾರದ ಪುಡಿ, ಸ್ವಲ್ಪ ಜೀರಿಗೆ ಹಾಕಿದೆ, ಸೋಡಾ ಹಾಕ್ಬಿಟ್ಟು ಬಿಟ್ಟೆ. ತುಂಬಾ ಚೆನ್ನಾಗಿ ಬಂದಿತ್ತು. ಸ್ವಲ್ಪ ಉಪ್ಪು ಸಾಕಾಗಲಿಲ್ಲ ಅಷ್ಟೇ. ಟೇಸ್ಟ್ ತುಂಬಾ ಚೆನ್ನಾಗಿತ್ತು. ಜೀರಿಗೆ ಏನಕ್ಕೆ ಹಾಕೋದು ಅಂದರೆ ಗ್ಯಾಸ್ಟ್ರಿಕ್ ಜಾಸ್ತಿ ಆಗಿದೆ, ಜೀರ್ಣ ಆಗಲ್ಲ ಅನ್ನೋರಿಗೆ ಜೀರಿಗೆ ಹಾಕಿ ಕೊಟ್ಟಾಗ ಸ್ವಲ್ಪ ಜೀರ್ಣ ಎಲ್ಲ ಚೆನ್ನಾಗಾಗುತ್ತೆ. ಹಾಗೆ ಗ್ಯಾಸ್ಟ್ರಿಕ್ ಕೂಡ ತುಂಬ ಬೇಗನೆ ಕಡಿಮೆ ಮಾಡುತ್ತೆ ಜೀರಿಗೆ. ಸೊ ಯಾರಿಗೆಲ್ಲ ಗ್ಯಾಸ್ಟ್ರಿಕ್ ಜಾಸ್ತಿ ಆಗಿದೆ ಅನಿಸುತ್ತೆ ಅಂಥವರು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಜೀರಿಗೆ ನೀರು ಕೂಡ ಕುಡಿಬೋದು ಡೈಲಿ. ತುಂಬ ಹೀಟ್ ಬಾಡಿ ಇರೋರು ವಾರದಲ್ಲಿ 2 ದಿನ ಇಲ್ಲ 3 ದಿನ ಕುಡಿಬೋದು. ಕೋಲ್ಡ್ ಬಾಡಿ ಇರೋರು ದಿನ ಕುಡಿಬೋದು. ಸೊ ಹೀಟ್ ಬಾಡಿ ಇರೋರಿಗೆ ಏನಾಗ್ಬಿಡುತ್ತೆ ಅಂದರೆ ಏಕ್ದಮ್ ಮತ್ತೆ ಹೀಟ್ ಜಾಸ್ತಿ ಆದರೆ ಹೆಲ್ತ್ ಇಶ್ಯೂ ಸ್ಟಾರ್ಟ್ ಆಗುತ್ತೆ. ಕೋಲ್ಡ್ ಬಾಡಿ ಅವ್ರಿಗೆ ಏನು ಅನ್ಸೋದಿಲ್ಲ, ಅವ್ರಿಗೆ ಯಾವಾಗೂ ಕೋಲ್ಡಾಗಿ ಇರೋದ್ರಿಂದ ಜಾಸ್ತಿ ಹೀಟ್ ಆಗೋದಿಲ್ಲ ಅವ್ರಿಗೆ. ಇನ್ನು ಪಾತ್ರೆ ಉಜ್ಜೋಣ ಅಂತ ಹೇಳಿಬಿಟ್ಟು ನಾನೆಲ್ಲ ಪಾತ್ರೆ ಉಜ್ಜೋದಕ್ಕೆಲ್ಲ ಇದು ಮಾಡಿ ಎಣ್ಣೆ ಇಟ್ಬಿಟ್ಟು ಎಣ್ಣೆ ಕಾಯೋಷ್ಟರೊಳಗಾಗಿ ಉಜ್ಕೊಂಬಿಡೋಣ ಅಂತ ಹೇಳಿ ಪಾತ್ರೆ ಉಜ್ಜೋದಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಆಲ್ರೆಡಿ ಬೆನ್ನು ನೋವು ಸ್ಟಾರ್ಟ್ ಆಗಿಬಿಟ್ಟಿತ್ತು ನನಗೆ, ವಿಪರೀತ ಬೆನ್ನು ನೋವ್ತಾ ಇತ್ತು. ಸೊ ಮನೇಲಿ ಅಷ್ಟು ಕೆಲಸ ಮಾಡಿಕೊಟ್ಟು ಕೂಡ ಬೆನ್ನು ನೋವು ಸ್ಟಾರ್ಟ್ ಆಗಿತ್ತು.
ಇನ್ನು ಯಜಮಾನ್ರು ಹೇಳ್ತಾ ಇದ್ರು, ಇಷ್ಟೆಲ್ಲ ಕೆಲಸ ಮಾಡಿಕೊಟ್ಟಿದ್ದೀನಿ ಅಂದರೂ ನಿಂಗೆ ಅಷ್ಟು ಬೆನ್ನೋವ್ತಾ ಇದೆಯಾ ಅಂತ. ಏನೂ ಮಾಡೋಕ್ಕಾಗೋದಿಲ್ಲ. ಸೊ ಹೋಗ್ತಾ ಹೋಗ್ತಾ ನಮಗೂ ಒಂದೇ ಸರಿಯಾಗಿ ಕೆಲಸಗಳು ಮಾಡೋಕ್ಕಾಗೋದಿಲ್ಲ ಅಲ್ಲ. ಇನ್ನು ನಾನು ಇದನ್ನೆಲ್ಲ ಮಾಡಿದ ತಕ್ಷಣ ಮತ್ತೆ ಪಾತ್ರೆ ಎಲ್ಲ ಅರ್ಧಂಬರ್ಧ ಉಜ್ಜಿದ್ದೆ, ಮತ್ತೆ ಎಲ್ಲ ಉಜ್ಜಕ್ಕೆ ಹಾಕಿದೆ. ಇನ್ನು ಉಜ್ಜಕ್ಕಂತೂ ನನ್ನ ಕೈಯಲ್ಲಿ ಆಗಲ್ಲ. ತಿಂದ್ಬಿಟ್ಟು ನಿಮ್ಮದಿಯಾಗಿ ಹೋಗಿ ಮಲ್ಗೋಣ ಅಂತ ಹೇಳಿ ಅಂದ್ಕೊಂಡು ಮಗಳು ಟಿ ವಿ ನೋಡ್ತಾ ಇದ್ಲು. ಅವಳ ಜೊತೆ ಒಂದು 10 ನಿಮಿಷ ಮಲ್ಕೊಂಡು ಟಿ ವಿ ನೋಡಿ ಆಮೇಲೆ ವೀಡಿಯೋಸ್ನೆಲ್ಲ ರೆಡಿ ಮಾಡ್ಕೊಂಬಿಡೋಣ ಅಂತ. ಯಾಕೆ ನೈಟ್ ಹೊತ್ತೆ ಮತ್ತೆ ವೀಡಿಯೋಸ್ನ ಮಾಡ್ಕೋತಾ ಇದ್ದೀನಿ ನಾನು ಅಂದರೆ, ಸೊ ಬೆಳಗ್ಗೆ ಹೊತ್ತು ಯಾವಾಗಲೂ ನನಗೆ ಟೈಮ್ ಸಿಗ್ತಾ ಇದೆ. ಆ ಟೈಮಲ್ಲಿ ನಾನು ಮತ್ತೆ ವೀಡಿಯೋ ಹಾಕಿದ್ರೆ ನೈಟ್ ಯಾವಾಗೋ ಅಪ್ಲೋಡ್ ಆಗ್ತಿದೆ. ಸೊ ಆವಾಗ ಹಾಕಿದ್ರೆ ಕೂಡ ನನಗೆ ಏನಂತ ಹೇಳ್ಕೊಳ್ಳೋ ವ್ಯೂಸ್ ಬರ್ತಿಲ್ಲ. ಅದಕ್ಕೆ ಬೇಡ, ಸ್ವಲ್ಪ ಆದಷ್ಟು ಬೇಗನೆ ವೀಡಿಯೋಸ್ನೆಲ್ಲ ರೆಡಿ ಮಾಡಿಕೊಂಡು ವೀಡಿಯೋನ ಹಾಕೋಣ ಅಂತ ಹೇಳಿ ಪ್ರಿಪೇರ್ ಮಾಡಿಕೊಂಡು ನಾನು ವೀಡಿಯೋನ ಸ್ಟಾರ್ಟ್ ಮಾಡಿದ್ದು. ಬೇಗ ಕೂಡ ಮುಗಿಸ್ಕೋತೀನಿ. ರಾತ್ರಿ 10:30 10:45ಗೆಲ್ಲ ಮುಗಿಸ್ಕೊಂಡು ವಾಯ್ಸ್ ಕೊಟ್ಟು ಮಲಗಿದ್ರೆ ಬೆಳಗ್ಗೆಗೆ ಅಪ್ಲೋಡ್ ಮಾಡ್ಕೋಬೋದು ಅಂತ ಹೇಳಿ. ಸೊ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸೊ ಇಷ್ಟೇ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಬೋಂಡ ಎಲ್ಲ ಹಾಕದೆ, ರಸ ಕಾದಿತ್ತು, ಎಲ್ಲ ಸೈಡ್ಗೆ ಇಟ್ಕೊಂಡೆ. ಸೊ ಕೆಲಸ ಎಲ್ಲ ಮುಗಿಸ್ಕೊಳ್ಳೋಣ, ಊಟ ಮಾಡಿಬಿಟ್ಟು ನೆಮ್ಮದಿಯಾಗಿ ಮಲ್ಗೋಣ ಅಂತ. ದಯವಿಟ್ಟು ಪೂರ್ತಿ ವಿಡಿಯೋಸ್ನ ನೋಡಿ. ತುಂಬ ನಾನು ಹೇಳ್ತಾ ಇರ್ತೀನಿ ಮೋಟಿವೇಶ್ನಲ್ಲು, ಹೇಗಿರಬೇಕು ಜೀವನದಲ್ಲಿ, ತಾಳ್ಮೆ ಅಂದರೆ ಹೇಗಿರಬೇಕು ನಮ್ಮ ಲೈಫಲ್ಲಿ. ಇವಾಗಿನ ಕೆಲವೊಬ್ಬರಿಗೆ ನಾವೇನು ಮಾಡ್ತಿದ್ದೀವಿ, ಯಾವುದರಿಂದ ಓಡ್ತಾ ಇದ್ದೀವಿ, ನಾವು ಏನನ್ನ ಮಿಸ್ ಮಾಡ್ಕೋತಾ ಇದ್ದೀವಿ ಅನ್ನೋದು ಗೊತ್ತಿರೋದಿಲ್ಲ. ಸೊ ಕೆಲವೊಬ್ರಿಗೆ ಅರ್ಥ ಆಗ್ಬಿಟ್ಟಿರುತ್ತೆ ಆಲ್ರೆಡಿ, ಇನ್ನು ಕೆಲವ್ರಿಗೆ ಅದರ ಬಗ್ಗೆ ಒಂದು ಚೂರು ಕೂಡ ಅರ್ಥ ಆಗಿರೋದಿಲ್ಲ. ಸೊ ಅದನ್ನೆಲ್ಲ ಹೇಳ್ತಾ ಇರ್ತೀನಿ ನಾನು, ಏನು ಹೇಗೆ ಎತ್ತ ಅಂತ. ದಯವಿಟ್ಟು ಪೂರ್ತಿ ವಿಡಿಯೋಸ್ ನೋಡಿ. ನನ್ನ ಕಡೆಯಿಂದ ಯಾವುದಾದ್ರೂ ಸಣ್ಣ ಪುಟ್ಟ ಚೇಂಜಸ್ ಇದ್ದರೆ ಕಾಮೆಂಟ್ ಮುಖಾಂತರ ತಿಳಿಸ್ಬೋದು. ನಾನು ಅದನ್ನ ತಿದ್ಕೊಳ್ಳೋದಕ್ಕೆ ಖಂಡಿತವಾಗ್ಲೂ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ, ಸೊ ಇನ್ನು ಊಟಕ್ಕೆ ಅಂತ ಯಜಮಾನ್ರು ಊಟ ಕೇಳಿದ್ರು. ಮಗಳನ್ನ ಕರೆದೆ, ತಟ್ಟೆಯಲ್ಲೆಲ್ಲ ಊಟ ಹಾಕಿಟ್ಟಿದ್ದೆ, ಹೋಗಿ ಕೊಡು ಅಂತ ಹೇಳಿದೆ. ಅವಳು ಕೂಡ ಎತ್ಕೊಂಡೋಗಿ ನೀರು ಸಮೇತ ಎಲ್ಲ ತೊಗೊಂಡೋಗಿ ಇಡ್ತಾ ಇದ್ಲು. ನಾನು ಬೋಂಡ ಎಲ್ಲ ಹಾಕಿದ್ದಾಯಿತು. ಇನ್ನೆಲ್ಲ ನೀಟಾಗಿ ಇದನ್ನೆಲ್ಲ ತೆಗೆದಿಡೋಣ ಅಂತ ಹೇಳಿಬಿಟ್ಟು ಎಲ್ಲ ಇಟ್ಟೆ. ಲಾಸ್ಟ್ ಎತ್ತುಬಿಟ್ಟು ಎಣ್ಣೆ ಬಿಸಿ ಇದ್ದಂಗೆ ಇದಕ್ಕೆ ಹಾಕ್ಬಿಟ್ಟೆ. ಆಮೇಲೆ ಇದ್ರೊಳಗಡೆ ಸ್ಟೀಲ್ದೊಳಗಡೆ ಆಗಿದ್ರೆ ಸುಟ್ಟೋಗೋದಿಲ್ಲ. ಸೊ ಬಿಸಿನೇ ಹಾಕ್ಬಿಟ್ಟು ಅದ್ರೊಳಗಡೆಗೆ ಇಟ್ಟುಬಿಟ್ರೆ ಅದ್ರ ಪಾಡ್ಗೆ ಅದು ಹಾರ್ಕೊಳ್ಳುತ್ತೆ. ಸೊ ನಾನು ಕೂಡ ಮುಟ್ಟೋದಿಲ್ಲ. ಬಚ್ಚಲಲ್ಲಿದ್ದರೆ ಯಾವಾಗ ಉಜ್ಕೋಬೋದು, ಇಲ್ಲಾಂದರೆ ಜಿರಳೆನೋ ಇಲ್ಲ ಈ ಹಲ್ಲಿನೋ ಬಿದ್ದರೆ ಆಗೋದಿಲ್ಲ ಅಂತ. ಮನೇಲಿಲ್ಲ, ಬಟ್ ಆದರೂ ಸಮಾಧಾನ ಇರೋದಿಲ್ಲ. ಒಲೆ ಮೇಲೇ ಎಣ್ಣೆ ಇಡೋದಕ್ಕೂ ನನಗಿಷ್ಟ ಇಲ್ಲ, ಆವತ್ತಿಂದನೂ ರೂಢಿ ಇಲ್ಲ ಇಟ್ಟು. ಅದಕ್ಕೆ ಇವಾಗ ಮಾಡಿಬಿಡೋಣ ಅಂತ ಹೇಳಿ ಆ ಕೆಲಸನ ಮಾಡಿದೆ. ಬೆನ್ನು ಸಿಕ್ಕಾಪಟ್ಟೆ ನೋವ್ತಾ ಇದೆ. ಸೊ 4 ಕಂಬಿ ಬಟ್ಟೆ ಒಗ್ದಿರೋದು, ಪಾತ್ರೆಗಳು ಇಮ್ಮಿಡಿಯೇಟ್ಲಿ ಹಂಗೆ ಬಗ್ಗಿ ಗುಡಿಸಿ ತೊಳೆದಿದ್ದು ಎಲ್ಲನೂ ಜಾಸ್ತಿ ಆಯಿತು. ಸೊ ಇವತ್ತಿನ ರೊಟೀನು ಡೈಲಿ ವ್ಲಾಗ್ ಇಷ್ಟೇ. ದಯವಿಟ್ಟು ಪೂರ್ತಿ ವಿಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ, ಥ್ಯಾಂಕ್ ಯು ಸೋ ಮಚ್.